ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಕೆ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆ ಮತ್ತು ಸಂವಿಧಾನದ ಕೆಲವು ವಿಧಿಗಳು ಹಾಗೆ ಸಂವಿಧಾನದ 12 ಪ್ರಮುಖ ಅನುಸೂಚಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ. ಫ್ರೆಂಡ್ಸ್, ಭಾರತ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತಾವನೆಯ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ. ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಎಂದು ಕರೆಯುತ್ತೇವೆ. ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಕೆ.ಎಂ. ಮುನ್ಷಿಯವರು. ಪ್ರಸ್ತಾವನೆಯ ಪರಿಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಹಾಗೆ ಪ್ರಸ್ತಾವನೆ ನೀಡಿದವರು ಜವಾಹರಲಾಲ್ ನೆಹರು ಅವರು. ಇವರು ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿದ್ದರು. ಯಾವಾಗ ನೀಡಿದರು ಎಂದರೆ ಡಿಸೆಂಬರ್ 13, 1946ರಂದು. ಹಾಗೆ ಏನೆಂದು ನೀಡಿದರು ಎಂದರೆ ಧ್ಯೇಯಗಳ ನಿರ್ಣಯ ಎಂದು ನೀಡಿದರು. ಯಾವಾಗ ಅಂಗೀಕಾರವಾಯಿತೆಂದರೆ ಜನವರಿ 22, 1947ರಂದು ಅಂಗೀಕಾರವಾಯಿತು. 1789ರ ಫ್ರೆಂಚ್ ಕ್ರಾಂತಿ, ಗಣರಾಜ್ಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ. 1917ರ ರಷ್ಯಾ ಕ್ರಾಂತಿಯು ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ನ್ಯಾಯ. ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಪದಗಳನ್ನು ಸೇರಿಸಿದ ವರ್ಷ 1976. 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ತೀರ್ಪುಗಳು. ಬೇರುಬಾಕಿ ಪ್ರಕರಣ 1960. ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ಹೇಳಿತು. ಕೇಶವಾನಂದ ಭಾರತಿ ಪ್ರಕರಣ. ಪ್ರಸ್ತಾವನೆಯು ಸಂವಿಧಾನದ ಭಾಗ ಎಂದು ಹೇಳಿತು. ಎಲ್.ಐ.ಸಿ. ಆಫ್ ಇಂಡಿಯಾ ಪ್ರಕರಣ 1995. ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ಹೇಳಿತು. ಹಾಗೆ ಪ್ರಸ್ತಾವನೆಯಲ್ಲಿರುವ ಪ್ರಮುಖ ಪದಗಳು ಮತ್ತು ಅರ್ಥ. ಭಾರತದ ಪ್ರಜೆಗಳಾದ ನಾವು ಭಾರತದ ಸಂವಿಧಾನವನ್ನು ರಚಿಸಿದವರು ಮತ್ತು ಅದನ್ನು ಅಳವಡಿಸಿಕೊಂಡವರು ಭಾರತದ ಪ್ರಜೆಗಳು ಎಂದು ತಿಳಿಸುತ್ತದೆ. ಸಾರ್ವಭೌಮ ರಾಷ್ಟ್ರ. ಭಾರತವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವ ಅಧಿಕಾರ ಹೊಂದಿದೆ. ಜಾತ್ಯತೀತ ರಾಷ್ಟ್ರ. ಭಾರತವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ. ಸಮಾಜವಾದಿ. ಸಮಾಜದಲ್ಲಿ ಸಾಮಾಜಿಕ ತಾರತಮ್ಯ ಇಲ್ಲದಿರುವುದು. ಪ್ರಜಾಪ್ರಭುತ್ವ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ರೂಪಿಸಿದ ಆಡಳಿತ. ಗಣರಾಜ್ಯ. ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡುವುದಕ್ಕೆ ಗಣತಂತ್ರ ಅಥವಾ ಗಣರಾಜ್ಯ ಎನ್ನುವರು. ಸಮಾನತೆ. ಸಮಾಜದ ಎಲ್ಲ ವರ್ಗ, ಧರ್ಮದವರನ್ನು ಸಮಾನವಾಗಿ ನೋಡಿಕೊಳ್ಳುವುದು. ಭ್ರಾತೃತ್ವ. ದೇಶದಲ್ಲಿನ ಪ್ರತಿಯೊಬ್ಬರೂ ಪರಸ್ಪರ ಸಹೋದರತ್ವ ಮನೋಭಾವನೆಯಿಂದ ಜೀವಿಸುವುದು. ನ್ಯಾಯ. ಎಲ್ಲ ಜನರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಒದಗಿಸುವುದು ಪ್ರಸ್ತಾವನೆಯ ಮುಖ್ಯ ಉದ್ದೇಶವಾಗಿದೆ. ಸಂವಿಧಾನದ ಭಾಗ 1. ಭಾರತದ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು. ಸಂವಿಧಾನದ ಭಾಗ 1ರಲ್ಲಿನ 1 ರಿಂದ 4ರವರೆಗಿನ ವಿಧಿಗಳು ಭಾರತ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶದ ಬಗ್ಗೆ ವಿವರಿಸುತ್ತದೆ. 1ನೇ ವಿಧಿಯು ಈ ವಿಧಿ ಭಾರತವನ್ನು ಇಂಡಿಯಾ ಅಂದರೆ ಭಾರತ ಎಂದು ತಿಳಿಸುತ್ತದೆ. 2ನೇ ವಿಧಿಯು ಹೊಸ ರಾಜ್ಯಗಳ ರಚನೆ ಬಗ್ಗೆ ತಿಳಿಸುತ್ತದೆ. 3ನೇ ವಿಧಿಯು ರಾಜ್ಯಗಳ ಹೆಸರು ಮತ್ತು ಗಡಿ ಬದಲಾವಣೆ ಮಾಡುವುದನ್ನು ತಿಳಿಸುತ್ತದೆ. 4ನೇ ವಿಧಿಯು 2 ಮತ್ತು 3ನೇ ವಿಧಿಗಳಿಗೆ ಸಂಸತ್ತು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು ಎಂದು ತಿಳಿಸುತ್ತದೆ. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಒಟ್ಟು ದೇಶೀಯ ಸಂಸ್ಥಾನಗಳು 552 ಸಂಸ್ಥಾನಗಳು. ಭಾರತದ ಒಕ್ಕೂಟಕ್ಕೆ ವಿಲೀನವಾದ ಸಂಸ್ಥಾನಗಳ ಸಂಖ್ಯೆ 549 ಸಂಸ್ಥಾನಗಳು. ಹಾಗೆ ಭಾರತದ ಒಕ್ಕೂಟಕ್ಕೆ ವಿಲೀನವಾಗದೆ ಸ್ವತಂತ್ರವಾಗಿ ಉಳಿದ ಸಂಸ್ಥಾನಗಳು 3, ಅಂದರೆ ಹೈದರಾಬಾದ್, ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನವಾಗಿದ್ದು ಒಪ್ಪಂದದ ಮೂಲಕ 1947 ಅಕ್ಟೋಬರ್ 26ರಂದು ಜುನಾಗಢ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನವಾಗಿತ್ತು. ಮತದಾನದ ಮೂಲಕ ಫೆಬ್ರವರಿ 2, 1948 ಹೈದರಾಬಾದ್ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನವಾಗಿದ್ದು
ಆಪರೇಷನ್ ಪೋಲೋ ಕಾರ್ಯಾಚರಣೆಯ ಮೂಲಕ ಸೆಪ್ಟೆಂಬರ್ 17, 1948 ಹಾಗೆ ಅತಿ ದೊಡ್ಡದಾದ ಏಷ್ಯಾ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ. ಅತಿ ಚಿಕ್ಕದಾದ ದೇಶೀಯ ಸಂಸ್ಥಾನ ಅಂದರೆ ಜುನಾಗಢ್ ಸಂಸ್ಥಾನ. ಭಾರತದ ಒಕ್ಕೂಟಕ್ಕೆ ಸೇರಿದ ಮೊದಲ ದೇಶೀಯ ಸಂಸ್ಥಾನ ಯಾವುದೆಂದರೆ ಕೊಚ್ಚಿನ್ ಸಂಸ್ಥಾನ. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಭಾರತದಲ್ಲಿದ್ದ 29 ರಾಜ್ಯಗಳನ್ನು ABCD ವರ್ಗಗಳು ಎಂದು 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಹಾಗೆ ದೇಶೀಯ ಸಂಸ್ಥಾನಗಳ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದರು. ಹಾಗೆ ಭಾರತದ ಒಕ್ಕೂಟದ ಕಾರ್ಯದರ್ಶಿ BP ಮೆನನ್ ಮತ್ತು ರಾಜ್ಯಗಳ ಪುನರ್ ರಚನೆಗೆ ಸಂಬಂಧಿಸಿದ ಆಯೋಗಗಳು ಯಾವುದೆಂದರೆ SK ಧಾರ್ ಆಯೋಗ 1948 ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ರಚನೆಯನ್ನು ತಿರಸ್ಕರಿಸಿತ್ತು. GVP ಸಮಿತಿಯು 1948 ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ರಚಿಸುವುದು ಸೂಕ್ತವಲ್ಲ ಎಂದು ತಿರಸ್ಕರಿಸಿತ್ತು. ಫಜಲ್ ಅಲಿ ಆಯೋಗವು 1953 ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ರಚಿಸಲು ಶಿಫಾರಸು ಮಾಡಿತ್ತು. ರಾಜ್ಯಗಳ ಪುನರ್ರಚನೆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದೆಂದರೆ 1956 ನವೆಂಬರ್ 1 7ನೇ ತಿದ್ದುಪಡಿ ಮೂಲಕ ಆಯಿತು. 1956 ನವೆಂಬರ್ 1ರಂದು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು. ಭಾಷಾ ಆಧಾರದ ಮೇಲೆ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ರಚನೆಗೆ 56 ದಿನ ಉಪವಾಸ ಹೋರಾಟ ಮಾಡಿ ಮರಣ ಹೊಂದಿದ ವ್ಯಕ್ತಿ ಪೊಟ್ಟಿ ಶ್ರೀರಾಮುಲು ಅವರು. ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊಟ್ಟ ಮೊದಲ ರಾಜ್ಯ ಯಾವುದೆಂದರೆ ಆಂಧ್ರ ಪ್ರದೇಶ. ಭಾರತದಲ್ಲಿ ಪ್ರಸ್ತುತ 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಹಾಗೆ ಕರ್ನಾಟಕ ಏಕೀಕರಣಗೊಂಡ ವರ್ಷ ಯಾವುದೆಂದರೆ ನವೆಂಬರ್ 1, 1956. ಮತ್ತು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಬಗ್ಗೆ ತಿಳಿಸುವ ವಿಧಿ ಯಾವುದೆಂದರೆ 370ನೇ ವಿಧಿಯು ತಿಳಿಸುತ್ತದೆ. ಈ ಎಲ್ಲ ವಿಧಿಗಳು ತುಂಬ ಮುಖ್ಯವಾಗಿವೆ. ಮತ್ತು ಸಂವಿಧಾನದ ಭಾಗ 2 ಪೌರತ್ವ 5ರಿಂದ 11ನೇ ವಿಧಿಗಳು ತಿಳಿಸುತ್ತದೆ. ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಪೂರ್ತಿಯಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗರಿಕನಾಗಿರುತ್ತಾನೆ. ಮತ್ತು ಭಾರತದಲ್ಲಿ ಏಕ ಪೌರತ್ವ ಜಾರಿಯಲ್ಲಿದೆ. ಭಾರತದ ಏಕ ಪೌರತ್ವ ವಿಧಾನ ಎರವಲು ಪಡೆದಿದ್ದು ಬ್ರಿಟಿಷ್ ಸಂವಿಧಾನದಿಂದ. ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಗಳು ಯಾವುದೆಂದರೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್. ಪೌರತ್ವದ ಬಗ್ಗೆ ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಎಂದರೆ 2ನೇ ಭಾಗದಲ್ಲಿ. ಪೌರತ್ವದ ಬಗ್ಗೆ ವಿವರಿಸುವ ವಿಧಿಗಳು 5ರಿಂದ 11ನೇ ವಿಧಿಗಳು ತಿಳಿಸುತ್ತವೆ. ಅನಿವಾಸಿ ಭಾರತೀಯರಿಗೆ ದ್ವಿಪೌರತ್ವ ನೀಡಲು ಶಿಫಾರಸು ಮಾಡಿದ ಸಮಿತಿ ಯಾವುದೆಂದರೆ LM ಸಿಂಘ್ವಿ ಸಮಿತಿ. ಮತ್ತು ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದೆಂದರೆ 1955. 1955ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡಿದ ವರ್ಷ ಯಾವುದೆಂದರೆ 1986, 1992, 2003, 2005, 2019. ಮತ್ತು ಪೌರತ್ವಕ್ಕೆ ಸಂಬಂಧಿಸಿದ ಪ್ರಮುಖ ವಿಧಿಗಳು ಯಾವುದೆಂದರೆ ಇವು ತುಂಬ ಮುಖ್ಯವಾಗಿವೆ ಸ್ನೇಹಿತರೆ. 5ನೇ ವಿಧಿಯು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಪೌರತ್ವ. 6ನೇ ವಿಧಿಯು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು 1948 ಜುಲೈ 19ಕ್ಕಿಂತ ಮೊದಲು. 7ನೇ ವಿಧಿಯು ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದವರ ಪೌರತ್ವ ಕಡಿತ 1947 ಮಾರ್ಚ್ 1. 8ನೇ ವಿಧಿಯು ಭಾರತದ ಹೊರಗೆ ನೆಲೆಸಿರುವ ಭಾರತೀಯ ಮೂಲದ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು. 9ನೇ ವಿಧಿಯು ಸ್ವ ಇಚ್ಛೆಯಿಂದ ವಿದೇಶಿ ಪೌರತ್ವ ಪಡೆದ ವ್ಯಕ್ತಿಗಳ ಪೌರತ್ವ ಕಡಿತ. 10ನೇ ವಿಧಿಯು ಪೌರತ್ವದ ಹಕ್ಕುಗಳನ್ನು ಮುಂದುವರಿಸುವುದು. 11ನೇ ವಿಧಿಯು ಸಂಸತ್ತು ಕಾನೂನಿನ ಮೂಲಕ ಪೌರತ್ವದ ಹಕ್ಕುಗಳನ್ನು ನಿಯಂತ್ರಿಸತಕ್ಕದ್ದು. ಭಾರತದ ಪೌರತ್ವ ಪಡೆಯುವ 5 ವಿಧಾನಗಳು ಯಾವುದೆಂದರೆ 1ನೇ ಜನನದ ಮೂಲಕ ಪೌರತ್ವ. ಜನವರಿ 26, 1950ರಂದು ಅಥವಾ ಅನಂತರದಲ್ಲಿ ಭಾರತದಲ್ಲಿ ಜನಿಸಿದವರು. ಮತ್ತು
ರಕ್ತ ಸಂಬಂಧದ ಮೂಲಕ ಭಾರತದ ಪೌರತ್ವವಿರುವ ವಿದೇಶದಲ್ಲಿ ನೆಲೆಸಿರುವ ದಂಪತಿಗಳಿಗೆ ಜನಿಸಿದ ಮಕ್ಕಳು ರಕ್ತ ಸಂಬಂಧದ ಮೂಲಕ ಪೌರತ್ವ ಪಡೆಯುತ್ತಾರೆ. ನೋಂದಣಿ ಮೂಲಕ 5 ವರ್ಷ ಭಾರತದಲ್ಲಿ ವಾಸಿಸಿದವರು ಮತ್ತು ಭಾರತೀಯ ಪೌರರನ್ನು ವಿವಾಹವಾದ ವ್ಯಕ್ತಿಗಳು ರಾಷ್ಟ್ರಪತಿಗೆ ಪೌರತ್ವ ಪಡೆಯಲು ಕೋರಿಕೆ ಸಲ್ಲಿಸಬಹುದು ಮತ್ತು ಸಹಜೀಕೃತ ವಿಧಾನದ ಮೂಲಕ ವಿದೇಶಿ ಪ್ರಜೆಗಳು 12 ವರ್ಷಗಳು ಭಾರತದಲ್ಲಿ ವಾಸಿಸಿದ ನಂತರ ಪೌರತ್ವ ಪಡೆಯುವವರು ಭೂಪ್ರದೇಶಗಳ ಸೇರ್ಪಡೆ ಮೂಲಕ ಭಾರತಕ್ಕೆ ಯಾವುದಾದರೊಂದು ಹೊಸ ಭೂಪ್ರದೇಶ ಸೇರ್ಪಡೆಯಾಗುವ ಮೂಲಕ ಆ ಪ್ರದೇಶದಲ್ಲಿನ ಜನರು ಭಾರತದ ಪೌರತ್ವ ಪಡೆಯುವವರು. ಹಾಗೆ ಭಾರತದ ಪೌರತ್ವ ಕಳೆದುಕೊಳ್ಳುವ 3 ವಿಧಾನಗಳು. ತ್ಯಜಿಸುವ ಮೂಲಕ ಸ್ವಇಚ್ಛೆಯಿಂದ ಭಾರತದ ಪೌರತ್ವವನ್ನು ತ್ಯಜಿಸುವುದರಿಂದ. ಅಂತ್ಯವಾಗುವ ಮೂಲಕ ವ್ಯಕ್ತಿಯು ಬೇರೆ ದೇಶದ ಪೌರತ್ವವನ್ನು ಪಡೆದಾಗ ಭಾರತದ ಪೌರತ್ವ ಅಂತ್ಯವಾಗುತ್ತದೆ. ಕಸಿದುಕೊಳ್ಳುವ ಮೂಲಕ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿ ಅಕ್ರಮವಾಗಿ ಭಾರತದ ಪೌರತ್ವವನ್ನು ಪಡೆದರೆ ಅವರ ಪೌರತ್ವವನ್ನು ಬಲವಂತವಾಗಿ ಕಸಿದುಕೊಳ್ಳಬಹುದು. ಹಾಗೆ ಯಾವುದೇ ವೃತ್ತಿ ಮತ್ತು ವ್ಯಾಪಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ. 20ನೇ ವಿಧಿಯು ಅಪರಾಧ ಮಾಡಿದ ಸಮಯದಲ್ಲಿ ಅಪರಾಧಿಯ ರಕ್ಷಣೆಯ ಹಕ್ಕು. 21ನೇ ವಿಧಿಯು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. 21A ಹಕ್ಕು ಶಿಕ್ಷಣದ ಹಕ್ಕು 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಸೇರ್ಪಡೆಯಾಯಿತು. 22ನೇ ವಿಧಿಯು ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಹಕ್ಕು ಮತ್ತು ಶೋಷಣೆಯ ವಿರುದ್ಧ ರಕ್ಷಣೆಯ ಹಕ್ಕು. 23-24ನೇ ವಿಧಿಗಳು. 23ನೇ ವಿಧಿಯು ಅಕ್ರಮ ಮಾನವ ಹೋರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. 1976 ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂತು ಮತ್ತು 24ನೇ ವಿಧಿಯು 14 ವರ್ಷದೊಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಅಪರಾಧ. 1986ನೇ ವಿಧಿಯು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂತು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 25-28ನೇ ವಿಧಿಗಳು. 25ನೇ ವಿಧಿಯು ವ್ಯಕ್ತಿಯು ಸ್ವಇಚ್ಛೆಯಿಂದ ಯಾವುದೇ ಧರ್ಮವನ್ನು ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕು ಆಗಿದೆ. 26ನೇ ವಿಧಿಯು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಆಗಿದೆ. 27ನೇ ವಿಧಿಯು ಧರ್ಮದ ಉನ್ನತಿಗಾಗಿ ತೆರಿಗೆ ಸಂದಾಯದಿಂದ ವಿನಾಯಿತಿ ಹಕ್ಕು ಆಗಿದೆ. 28ನೇ ವಿಧಿಯು ಸರಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಬೋಧನೆ ನಿಷೇಧ ಬಗ್ಗೆ ಹೇಳುತ್ತದೆ. 25-28ನೇ ವಿಧಿಗಳು. 29ನೇ ವಿಧಿಯು ಅಲ್ಪಸಂಖ್ಯಾತರ ಧರ್ಮ, ಸಂಸ್ಕೃತಿ, ಭಾಷೆಯ ರಕ್ಷಣೆಯ ಹಕ್ಕು. 30ನೇ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಮುನ್ನಡೆಸುವ ಹಕ್ಕಾಗಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. 32ನೇ ವಿಧಿಯು. 32ನೇ ವಿಧಿಯು ಈ ವಿಧಿಯನ್ನು ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಲು ಸಂಬಂಧಿಸಿದಂತೆ ಈ ವಿಧಿಯು 5 ವಿಧದ ರಿಟ್ ಅರ್ಜಿಗಳನ್ನು ಒದಗಿಸಿದೆ. ರಿಟ್ ಹೊರಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ 32 ಮತ್ತು 139 ವಿಧಿಗಳು ಹಾಗೂ ಹೈಕೋರ್ಟ್ 226ನೇ ವಿಧಿ ಮಾತ್ರ ಹೊಂದಿವೆ. 33ನೇ ವಿಧಿಯು ಮಿಲಿಟರಿ ಪೊಲೀಸರಿಗೆ ಮೂಲಭೂತ ಹಕ್ಕುಗಳನ್ನು ನಿಷೇಧಿಸುವುದು. 34ನೇ ವಿಧಿಯು ಸೈನಿಕ ಕಾನೂನು ಜಾರಿ ಇರುವ ಪ್ರದೇಶಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಬಹುದು. 35ನೇ ವಿಧಿಯು ಮೂಲಭೂತ ಹಕ್ಕುಗಳ ಮೇಲೆ ಶಾಸನ ಮಾಡುವ ಅಧಿಕಾರ ಸಂಸತ್ತಿಗಿದೆ ಮಾತ್ರ. ಸಂವಿಧಾನದಲ್ಲಿರುವ 5 ಬಗೆಯ ರಿಟ್ ಅರ್ಜಿಗಳು ಯಾವುದೆಂದರೆ: 1ನೇದು ಹೇಬೇಯಸ್ ಕಾರ್ಪಸ್, ಬಂಧಿತ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು. ಮತ್ತು 2ನೇದು ಮ್ಯಾಂಡಮಸ್, ಸರ್ಕಾರಿ ಅಧಿಕಾರಿಯು ತನ್ನ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಕರ್ತವ್ಯ ನಿರ್ವಹಿಸುವಂತೆ ಹೊರಡಿಸುವ ಆದೇಶವಾಗಿದೆ. 3ನೇದು ಕೋವಾರೆಂಟ್, ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಆ ಹುದ್ದೆಯನ್ನು
ತೆರವುಗೊಳಿಸುವಂತೆ ಹೊರಡಿಸುವ ಆದೇಶವಾಗಿದೆ. ಮತ್ತು ಸಂವಿಧಾನದ ಇನ್ನೂ 2 ರಿಟ್ ಅರ್ಜಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಈಗ ಸಂವಿಧಾನದ ಪ್ರಮುಖ ಅನುಸೂಚಿಗಳು. 1ನೇ ಅನುಸೂಚಿಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳ ಬಗ್ಗೆ ಹೇಳುತ್ತದೆ. 2ನೇ ಅನುಸೂಚಿಯು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವೇತನ ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತದೆ. 3ನೇ ಅನುಸೂಚಿಯು ಪ್ರಮಾಣ ವಚನಗಳ ಬಗ್ಗೆ ಹೇಳುತ್ತದೆ. 4ನೇ ಅನುಸೂಚಿಯು ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆಗಳ ಬಗ್ಗೆ ಹೇಳುತ್ತದೆ. 5ನೇ ಅನುಸೂಚಿಯು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ವಿವರಗಳ ಬಗ್ಗೆ ಹೇಳುತ್ತದೆ. 6ನೇ ಅನುಸೂಚಿಯು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದ ನಿಯಮಗಳ ಬಗ್ಗೆ ಹೇಳುತ್ತದೆ. 7ನೇ ಅನುಸೂಚಿಯು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಗಳ ಬಗ್ಗೆ ಹೇಳುತ್ತದೆ. 8ನೇ ಅನುಸೂಚಿಯು 22 ಭಾಷೆಗಳ ವಿವರಗಳ ಬಗ್ಗೆ ಹೇಳುತ್ತದೆ. 9ನೇ ಅನುಸೂಚಿಯು ಭೂ ಸುಧಾರಣಾ ಕಾಯ್ದೆ ಬಗ್ಗೆ ವಿವರಣೆ ಮಾಡುತ್ತದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು 52ನೇ ತಿದ್ದುಪಡಿ ಕಾಯ್ದೆ 1985ರ ಬಗ್ಗೆ ಹೇಳುತ್ತದೆ. ಅನುಸೂಚಿ 11 ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು 73ನೇ ತಿದ್ದುಪಡಿ 1992 ಬಗ್ಗೆ ಹೇಳುತ್ತದೆ. ಅನುಸೂಚಿ 12 ಮುನ್ಸಿಪಾಲಿಟಿಗಳ ಅಧಿಕಾರಗಳು 74ನೇ ತಿದ್ದುಪಡಿ ಮೂಲಕ ಮತ್ತು 1992ರ ವಿಧಿಗಳ ಬಗ್ಗೆ ಹೇಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.